ಈಗ ತಾವು ಆಗ ವಿಚಾರ ಹೇಳಿದ್ದೀರಿ. ಒಂದ್ ನಿಮಿಷ, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಇವೆಲ್ಲ ತೆಗೆದಾಕಿ ಆ ಸ್ಥಳೀಯ ಶಾಸಕರ ಅಧ್ಯಕ್ಷರಲ್ಲಿ ಕಮಿಟಿ ಮಾಡಬೇಕು ನನ್ನ ಒತ್ತಾಯ. ರೈಟ್ ಅಧ್ಯಕ್ಷ, ಒಂದು ನಿಮಿಷ ಸರ್ ಡಿ ಕೆ ಶಿವಕುಮಾರ್ ಅವರೇ, ಇದನ್ನ ರಾಜಕಾರಣದ ರಹಿತವಾಗಿ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ. ಯಾಕಂದ್ರೆ 224 ಶಾಸಕರು ನಾವು ಇದ್ದೇವೆ. ನಾವು ಜನರಿಂದ ಚುನಾಯಿತರಾಗಿರ್ತಕ್ಕಂಥವ್ರು. ಈಗ ತಾಲೂಕು ಮಟ್ಟದಲ್ಲಿ ನಮ್ಮ ಮೇಲೆ ಒಂದು ಆಲ್ಟರ್ನೇಟಿವ್ ಕಮಿಟಿ, ಅವರು ಇವತ್ತು ತಹಸೀಲ್ದಾರನ್ನ, ಇಂಜಿನಿಯರ್ಗಳನ್ನ ಇವ್ರನ್ನೆಲ್ಲ ಕರೆಯೋದು, ಇಒಗಳನ್ನ ಕರೆದು ಮೀಟಿಂಗ್ ಮಾಡೋದು ನಮ್ಮ ಎದುರುಗಡೆ. ಅದಲ್ದೇನೆ ಚೇಂಬರ್ ಅವ್ರಿಗೆ ಕೊಟ್ಟಿದ್ದೇವೆ. ಇದಲ್ದೇನೆ ಇದನ್ನ ನಾವು 224 ಜನ ಶಾಸಕರು ನಾವೇನ್ ಮಾಡೋದು? ನಮ್ಮ ಮೇಲೆ ಅಪನಂಬಿಕೆ ಇದೆಯಾ, ಅವಿಶ್ವಾಸ ಇದೆಯಾ ನಿಮ್ಗೆ? ನಾನು ಹೇಳ್ತೀನಿ, ಹೇಳಿ. ನಾವಿಲ್ಲಿ ಸಂಬಳ ತಗೊಳ್ತಾ ಇದ್ದೀವಿ, ನಾವು TID ಕ್ಲೈಮ್ ಮಾಡ್ತಾ ಇದ್ದೀವಿ, ನಾವೆಲ್ಲ ಶಾಸಕರು. ಹಾಗಾದ್ರೆ ನಾವೇನ್ ಕೆಲಸ ಮಾಡೋದಲ್ಲಿ? ನಾವು ಇದನ್ನೇ ಮಾಡ್ಲಿಕ್ಕಾಗಿ ಜನ ನೀವು ನಿಮ್ ಗ್ಯಾರಂಟಿ ಸ್ಕೀಮ್ಗಳನ್ನ ಹೇಳಿದಿರಿ, ಅದನ್ನು ರಿವ್ಯೂ ಮಾಡ್ತಾ ಇದ್ದೀವಿ ನಾವು. ಅದರಲ್ಲಿ ಏನಾದ್ರು ತೊಂದರೆ ಪ್ರಶ್ನೆ ಇಲ್ಲ, ಎಲ್ಲವೂ ಆನ್ಲೈನ್ ಹೋಗ್ತಾ ಇದೆ. ಇಲ್ಲ. ನನ್ನ ವಿನಂತಿ ಏನು ಅಂದ್ರೆ, ಇವತ್ತು ನಿಮ್ ಸರ್ಕಾರ ಇರ್ಬೋದು, ನಾಳೆ ಇನ್ನೊಂದು ಸರ್ಕಾರ ಬರ್ಬೋದು, ಇದನ್ನ ಶಾಸಕರ ಜೊತೆಗೆ ಇನ್ನೊಂದು ಕಮಿಟಿಯನ್ನ ಮಾಡಿಟ್ಟು ಇಡೀ ಸ್ಟೇಟ್ ಎಕ್ಸಿಕ್ಯೂಟಿವ್ಗೆ 51,000 ಕೋಟಿ ನೀವೇ ಮೊನ್ನೆ ಇದರಲ್ಲಿ ಅನೌನ್ಸ್ ಮಾಡಿದಾಗ ಬಜೆಟ್ ನಲ್ಲಿ ಗ್ಯಾರಂಟಿಗಳಿಗೆ ಕೊಡ್ತೀರಿ. ಅದಲ್ಲದೆ ಸುಮಾರು 15 ಕೋಟಿಗಿಂತ ಜಾಸ್ತಿ ಹಣನ ಇದಕ್ಕೆ ಬಳಸುವಂತದ್ದು. ಉತ್ತರ ಕಾರ್ಯಕರ್ತರಿಗೆ ಇದಕ್ಕೆ ನಮ್ಮ ವಿರೋಧ ಇದೆ. ದಯವಿಟ್ಟು ನೀವು ಶಾಸಕರಾಗಿರ್ತಕ್ಕಂಥವ್ರು, ಇದು ಪ್ರಜಾಪ್ರಭುತ್ವದ ಪದ್ಧತಿ ಅಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು. ಅದನ್ನ ರದ್ದು ಮಾಡಿ ಶಾಸಕರಿಗೆ ಅಧಿಕಾರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಅಧ್ಯಕ್ಷ ಒಂದ್ ನಿಮಿಷ. ಅಧ್ಯಕ್ಷ, ಈ ಎಲ್ಲಾ ಗ್ಯಾರಂಟಿ DBT ಮಾಡ್ತಾರೆ, ಅದು ನೇರ ಅವ್ರ ಅಕೌಂಟ್ಗೆ ಹೋಗ್ತದೆ. ಇವ್ರಿಗೇನ್ ಕೆಲಸ ಅಂತ ಹೇಳ್ಬೇಕಲ್ಲ. ಅಲ್ಲ ಅಧ್ಯಕ್ಷ, ಚೆಕ್ ಮಾಡಕ್ಕೆ ನಿಮ್ ಫಂಡ್ ಕೊಡ್ಗೆ, ಇದು DBT ಮಾಡೋದು ಎಲ್ಲರಿಗೂ ಆನ್ಲೈನ್ ಅಲ್ಲಿ ಹೋಗ್ತದೆ. ಇವ್ರಿಗೇನ್ ಕೆಲಸ ಅಂತ ಹೇಳ್ಬೇಕಲ್ಲ, ಅದನ್ನ ದಯಮಾಡಿ ಹೇಳಿ. ಸರಿ, ಮಾನ್ಯ ಮಂತ್ರಿಗಳು. ಅಧ್ಯಕ್ಷ, ಬಹಳ ವ್ಯಾಪಕವಾಗಿ ಈ ಒಂದು ನಮ್ಮ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಬಗ್ಗೆ ಇಡೀ ದೇಶ ಚರ್ಚೆ ಮಾಡಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಮ್ಮ ಸರ್ಕಾರ, ನಮ್ಮ ಪಕ್ಷ ಇದನ್ನು 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ, ಇದನ್ನು ಮಾಡಿದಾಗ ದಿವಾಳಿ ಆಗ್ಬಿಡ್ತದೆ ಈ ರಾಜ್ಯ ಸರ್ಕಾರ ಅಂತ ಹೇಳಿ ಹೇಳಿದ್ರು. ಅದು ಉತ್ತರ ಕೊಡ್ಲಿಕ್ಕೆ ಯಾರು ಇವಾಗ ಎಲ್ಲ ಉತ್ತರ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಉತ್ತರ ಕೊಡ್ಲಿಕ್ಕೆ ಬಿಡಿ ನೀವು ಎಲ್ಲ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ಮಾಡಬಿಟ್ಟು ಎಂತೆಂತ ತಕ್ಕ ಕೂತಿದ್ದೀರಾ ನೀವು? ಕೆಲಸ ರಾಜೇಗೌಡ, ಯಾಕೆ ನೀವು ಮಾತಾಡ್ತೀರಿ? ಚರ್ಚೆ ಮಾಡೋದ್ ಬಿಟ್ಬಿಟ್ರೆ ಇವ್ ತಕ್ಕ ಕೂತಿದ್ದೀರಾ ನೀವು? ದಿವಾಳಿ ಎಲ್ಲ ಐತೆ ಚರ್ಚೆ ಮಾಡಿ, ನಾವು ಮಾಡ್ತೀವಿ ಚರ್ಚೆ. ಓಕೆ, ಕೇಂದ್ರದಿಂದ ರಾಜ್ಯಕ್ಕೆ ಏನ್ ಮಾಡೋದು ಹೇಳಿ, ಎಲ್ಲಾನು ಚರ್ಚೆ ಮಾಡೋಣ. ಕೇಂದ್ರದ್ದು ನಮ್ದು ರಾಜ್ಯದ್ದು, ಕೇಂದ್ರದ್ದು ಇಷ್ಟೇ ಜವಾಬ್ದಾರಿ ಇದೆ ಈ ದೇಶದ ಉನ್ನತಿನಲ್ಲಿ, ಈ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಕೇಂದ್ರದ್ದು ಇಷ್ಟೇ ಜವಾಬ್ದಾರಿ ಇದೆ. ಕುತ್ಕೊಳ್ರಿ, ನೀವೇ ಜನಗಳ ವಿರೋಧಿ.
ಬಟ್ ಕೂತ್ಕೊಳ್ಳಿ ಅಲ್ಲಿ. ಜನಗಳ ವಿರೋಧಿ ನೀವೇ. ನೀವು ಕೇಂದ್ರ ಸರ್ಕಾರದ ನೀವು ಮಾತಾಡಿ, ಅವ್ರು ಕೂತ್ಕೊಳ್ತಾರೆ. ಮಂತ್ರಿ ಅವರೇ, ಏನ್ ನೀವು ಮಾಡಿದ್ದೀರಿ? ಮಂತ್ರಿ ಅವರೇ, ತಾವು ಮಾತಾಡಿ ಕೂತ್ಕೊಳ್ತಾರೆ, ತಾವು ಸ್ಟಾರ್ಟ್ ಮಾಡಿ. ಕೆಲ್ಸಕ್ಕೆ ಬಾರ್ದ ಇವೆಲ್ಲನೂ ಕ್ವಶನ್ ಹೌದು ನಾವು ತಂದಿದ್ದೀವಿ, ನಮ್ಮ ಸರ್ಕಾರ ತಂದಿದೆ, ಕೊಟ್ಟಿದ್ದೀವಿ. ನೀವು ಸ್ಟಾರ್ಟ್ ಮಾಡಿ, ಅವ್ರು ಮಾತಾಡ್ತಾರೆ, ನೀವು ಸ್ಟಾರ್ಟ್ ಮಾಡಿ. ನಮ್ ಶಿವಲಿಂಗ ಹೇಳೋದು ಕರೆಕ್ಟ್. ರಂಗ ಏನಾಗಿದೆ ನಿಮ್ಗೆಲ್ಲ? ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರ ಆಯ್ತು, ಕೂತ್ಕೊಳ್ಳಿ ಈಗ. ಚಂದ್ರಪ್ಪ ಕೂತ್ಕೊಳ್ಳಮ್ಮೆ. ಅದು ನಿಗಮದ ರೀತಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಅದು. ನೀವು ಯಾಕೆ ಚರ್ಚೆ ಮಾಡ್ತೀರಿ? ನಂದಾದ್ರೆ ಆಮೇಲೆ ನೀವು ಬರ್ಲಿಲ್ಲ ಒಳಗಡೆ ಮೀಟಿಂಗ್ಗೆ, ಒಳಗಡೆ ಮೀಟಿಂಗ್ ಬರಲಿಲ್ಲ, ಆಮೇಲೆ ಮಾತಾಡುವಂತ. ಒಂದು ಸೆಕೆಂಡ್. ಅಧ್ಯಕ್ಷರೇ, ನಾವು ಈ 5 ಗ್ಯಾರಂಟಿಗಳು ಕೊಟ್ಟ ಉದ್ದೇಶ ಈ ದೇಶದಲ್ಲಿ ಏನು ಒಂದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ನಾವು ಹೇಳಷ್ಟು ಕೇಳಿಲ್ಲ ಅಂದ್ರೆ ಬಿಡಿ, ನನಗೆ ಉತ್ತರ ಹೇಳಕ್ ಅವಕಾಶ ಇದೆ, ಕರೆದಿದ್ದಾರೆ, ನಾನು ಮಾಡ್ತಾ ಮಾನ್ಯ ಕಿರ್ಚಾಡ್ಬೇಕು ರಾಜೇಗೌಡ್ರು ಯಾಕೆ ಮುಖ್ಯಮಂತ್ರಿಗಳು ಅಲ್ಲಲ್ಲ. ಕೂತ್ಕೊಡ್ರಿ ಸ್ವಲ್ಪ, ಕೂತ್ಕೊಡ್ರಿ ಸ್ವಲ್ಪ, ಕೂತ್ಕೊಳ್ಳಿ ತಾಳ್ಮೆಯಿಂದ ಸ್ವಲ್ಪ ಇರಿ. ನೀವು ಯಾಕೆ ಅವ್ರ ಅರ್ಧಂಗೆ ಆಡ್ತಾ ಇದ್ದೀರಾ? ಅಧ್ಯಕ್ಷರೇ, ನಾವು ಬೆಲೆ ಏರಿಕೆಯಿಂದ ಈ ದೇಶದ ಜನ ತತ್ತರಿಸ್ತಾ ಇದ್ರು. ಆ ದೃಷ್ಟಿಯಿಂದ ನಾವು ಇಡೀ ಭಾರತದ ಉದ್ದಗಲೂ ಕೂಡ ಪ್ರವಾಸ ಮಾಡಿ ಪ್ರತಿಯೊಂದು ಪದಾರ್ಥ ಕೂಡ ಜಾಸ್ತಿ ಆಗ್ತಿದೆ, ಜನಕ್ಕೆ ಏನಾರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಗೆ ಬಂದು 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ. ಬೇಕಾದಷ್ಟು ಟೀಕೆ ಬಂತು, ಟಿಪ್ಪಣಿ ಬಂತು. ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡುದಿಲ್ಲ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರು ಹೇಳಿದ್ರು. ಇದು ನಿಮ್ಮ ಕೈಲಿ ಸಾಧ್ಯನಾ ಅಂತ ಹೇಳಿದ್ರು. ಸೊ ನಾವು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನನೇ ಬಂದು ನಾವು 10 ಜನ ಇಲ್ಲೇನು ಫ್ರಂಟ್ ಲೈನಲ್ಲಿ ಕೂತಿದ್ದೀವಿ, ಕ್ಯಾಬಿನೆಟ್ ಅಲ್ಲೇ ಫಸ್ಟ್ ಡೇನೇ ನಾವು ಇದನ್ನ ಆರ್ಡರ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ. ನಮಗೂ ಗೊತ್ತಿದೆ ಫೈನಾನ್ಷಿಯಲಿ ಒಂದು ರಾಜ್ಯಕ್ಕೆ 52ರಿಂದ 56 ಸಾವಿರ ಕೋಟಿ ರೂಪಾಯಿ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತೇಳಿ. ಆಲ್ಮೋಸ್ಟ್ 20% ಆಫ್ ದಿ ಬಜೆಟ್ ಕೊಡಬೇಕು ಅನ್ನೋದು ನಮಗೆ ಅರಿವಿದೆ. ಬಟ್ ನಮಗೆ ಜನರ ಕಲ್ಯಾಣ ಮುಖ್ಯ. ಜೀವ ಇದ್ರೆ ಜೀವನ, ಜೀವ ಇಲ್ಲಾಂದ್ರೆ ಜೀವನ ಹೆಂಗೆ? ಜನ ಸತ್ತವ್ರು. ನಾನು 1100 ರೂಪಾಯಿ ಇದು ಗ್ಯಾಸ್ ಬೆಲೆ ಆಗೋಗ್ಬಿಡ್ತು. ಪ್ರತಿಯೊಂದು ಮಾಮೂಲಿ ಅಡುಗೆ ಎಣ್ಣೆ ಬೆಲೆ 90 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗೋಯ್ತು. ಸೊ ಹಿಂಗೆ ಎಲ್ಲ ಬೆಲೆಗಳು, ಸಿಮೆಂಟ್ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋದಾಗ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಬೇಕಾದಷ್ಟು ಟೀಕೆ ಮಾಡಿದ್ರು. ಈಗ ಅಲ್ಟಿಮೇಟ್ಲಿ ಎಲ್ಲ ರಾಜ್ಯಗಳು, ಬಿಜೆಪಿ ರಾಜ್ಯಗಳು, ಇವತ್ತು ನೀವು ಮೊನ್ನೆ ಡೆಲ್ಲಿಲಿ ನೋಡಿದ್ರಿ, ಮಹಾರಾಷ್ಟ್ರ ನೋಡಿದ್ರಿ, ಮಧ್ಯಪ್ರದೇಶ ನೋಡಿದ್ರಿ. ಸರ್, ಗ್ಯಾರಂಟಿಗೆ ನಮ್ದು ವಿರೋಧ ಅಲ್ಲ. ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ. ಗ್ಯಾರಂಟಿ ಮಾಡಿದ್ದಾರೆ. ಸಾರ್ವಜನಿಕ ದುಡ್ಡ ನಿಮ್ ಕಾಂಗ್ರೆಸ್ ಕಾರ್ಯಕರ್ತರು ಬಿಡಿ, ಮತ್ತೆ ಮಾಡಿ, ಉತ್ತರ ಕಂಪ್ಲೀಟ್ ಆಗ್ಲಿಕ್ಕೆ ಬಿಡಿ.